Good morning, everyone, student. Today, discussion about problems on indirect tax. Continue class in the GST. Problems of indirect taxes. ಅಂದ್ರೆ ಏನ್ರಿ ಪ್ರೆಸೆಂಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಸ್ಟ್ರಕ್ಚರ್ ಯಾವ ಥರ ಆಗಿತ್ತು ರೀ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ರೆವೆನ್ಯೂ ಸೆಂಟ್ರಲ್ ಗೌರ್ಮೆಂಟ್ ರೆವೆನ್ಯೂ ಅಂತ ಇತ್ತು. ಹೀಗಿದ್ದಾಗ ಇಲ್ಲಿ ಏನಾಗ್ತಿತ್ತು ರೀ ಅಂತ ಟ್ಯಾಕ್ಸ್ ಬರ್ಡನ್ ಹೆಚ್ಚು ಆಗ್ತಿತ್ತು. ಆ ಕಾರಣ ಪ್ರಾಬ್ಲಮ್ಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಏನೇನು ಪ್ರಾಬ್ಲಮ್ ಇದ್ದು ಅನ್ನೋ ಬಗ್ಗೆ ನಾವು ಇಲ್ಲಿ ಏನೇನು ಪ್ರಾಬ್ಲಮ್ ಅಂದರೆ ಪ್ರೆಸೆಂಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಸ್ಟ್ರಕ್ಚರ್ ಇತ್ತಲ್ಲ ಅದ್ರದ್ದು ಏನೇನು ಪ್ರಾಬ್ಲಮ್ ಇದ್ದು ಬಗ್ಗೆನೂ ತಿಳ್ಕೊಬೇಕಾಗ್ತದೆ. ಫಸ್ಟ್ ಒನ್ ಈಸ್ ಕ್ಯಾಸ್ಕೇಡಿಂಗ್ effect of taxes. Cascading means on the burdens of taxes. For examples, ಅಂದ್ರೆ ಫಸ್ಟ್ ಇಲ್ಲಿ ಉತ್ಪಾದಕ ಏನು ಮಾಡ್ತಿದ್ರಿ ಕಸ್ಟಮ್ ಡ್ಯೂಟಿ ಏನು ಚಾರ್ಜ್ ಮಾಡ್ತಿದ್ದ, ನಂತರ ಎಕ್ಸೈಸ್ ಡ್ಯೂಟಿ ಚಾರ್ಜ್ ಮಾಡ್ತಿದ್ದ, ಅಂದ್ರೆ ಎಕ್ಸೈಸ್ ಡ್ಯೂಟಿ ಚಾರ್ಜ್ ನಂತರ ವ್ಯಾಟು ಅಂದರೆ ಈ ಥರ ಸರ್ವಿಸ್ ಟ್ಯಾಕ್ಸು ಅಂದರೆ ಡಿಪೆಂಡ್ ಟ್ಯಾಕ್ಸನ್ನು ಲೆವಿ ಅಂದರೆ ಚಾರ್ಜನ್ನು ಒಂದು ವಸ್ತುವನ್ನು ಉತ್ಪಾದನೆ ಮಾಡಿ ಅದು ಫೈನಲ್ ಪ್ರಾಡಕ್ಟ್ ಅಂದರೆ ಫೈನಲ್ ಕನ್ಸ್ಯೂಮರ್ ತನಕ ಬರಬೇಕಾದ್ರೆ ಏನಾಕೈತಿ ಟ್ಯಾಕ್ಸಸ್ ಅಂದರೆ ಫಸ್ಟು ಅಂದರೆ ಎಕ್ಸೈಸ್ ಡ್ಯೂಟಿ, ನಂತರ ಪ್ರಾಫಿಟ್ ಮಾರ್ಜಿನ್ನು, ನಂತರ ಬಂದಂಥ ಕಾಸ್ಟ್ ಆಫ್ ಪ್ರಾಡಕ್ಟ್ ಮೇಲೆ ಏನು ರೀ ವ್ಯಾಟನ್ನು ಚಾರ್ಜ್ ಮಾಡ್ತಿದ್ರು. ಈ ಕಾರಣ ಕಾಸ್ಟ್ ಕಟಿಂಗ್ ಇಫೆಕ್ಟ್ ಆಫ್ ಟ್ಯಾಕ್ಸಸ್ ಅಂತ ಕರಿತಾರೆ. ಬಡಮ್ ಟ್ಯಾಕ್ಸಸ್ ಅಂದರೆ ಒಂದೇ ಟ್ಯಾಕ್ಸ್ ಅಲ್ಲ. ಇವಾಗ ಏನಾಯ್ತದೆ ಜಿ ಎಸ್ ಟಿದಾಗ ಓನ್ಲಿ ಒನ್ ಟ್ಯಾಕ್ಸಸ್ ಅಂದರೆ ಒಂದು ಗೂಡ್ಸ್ ಮೇಲೆ ಏನು ಉತ್ಪಾದನೆ ಮಾಡಿರ್ತಾರೆ ಜಿ ಎಸ್ ಟಿ ಅಟ್ಟನ ಚಾರ್ಜ್ ಮಾಡ್ತಾರೆ. ಅದು ಮೊದಲು ಏನೈತೆ ರೀ ಇಂಡೈರೆಕ್ಟ್ ಟ್ಯಾಕ್ಸ್ ಸ್ಟ್ರಕ್ಚರ್ ಇದ್ದಾಗ ಅಂದ್ರೆ ಮೊದಲು ವ್ಯಾಟ್ದಾಗ ಏನೈತೆ ಇಲ್ಲಿ ಟ್ಯಾಕ್ಸ್ ಬರ್ಡನ್ ಹೆಚ್ಚು ಆಗ್ತಿತ್ತು. ಅಂದರೆ ಯಾವ ಥರ ಹೆಚ್ಚು ಆಗ್ತಿತ್ತು ಅಂದರೆ ಇಲ್ಲಿ ಫಸ್ಟು ಒಂದು ವಸ್ತು ಉತ್ಪಾದನೆ ಆದ ತಕ್ಷಣ ರೀ ಎಕ್ಸೈಜ್ ಆದ ನಂತರ ಪ್ರಾಫಿಟ್ ಮಾರ್ಜಿನು, ಪ್ರಾಫಿಟ್ ಮಾರ್ಜಿನ್ ಆದ ನಂತರ ವ್ಯಾಟು, ಈ ಥರ ಏನೈತೈತೆ ರೀ ಟ್ಯಾಕ್ಸ್ ಬರ್ಡನ್ ಹೆಚ್ಚು ಆಗ್ತಿತ್ತು. ಅದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಫ್ ಟ್ಯಾಕ್ಸಸ್ ಅಂತ ಕರಿತೀವಿ. ದ ಫೆಡರಲ್ ಸ್ಟ್ರಕ್ಚರ್ ಆಫ್ ಇಂಡಿಯಾ ಡೆಮೋಕ್ರಸಿ ಅಲೌ ಬೋತ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಟು ಲೆವಿ ಆ್ಯಂಡ್ collect taxes separately, and this causes cascading effect. Means a tax on tax. It is a situation wherein consumer has to bear the load of taxes and tax that result in increase the price of product. ಹೀಗಿದ್ದಾಗ ಏನಾಗೈತೆ ರೀ ಟ್ಯಾಕ್ಸ್ ಮೇಲೆ ಟ್ಯಾಕ್ಸನ್ನು ಚಾರ್ಜ್ ಮಾಡೋ ಸಲುವಾಗಿ ಏನಾಗೈತೆ ರೀ ಕಾಸ್ಟ್ ಆಫ್ ಪ್ರೈಸ್ ಅಂದ್ರೆ ವಸ್ತುವಿನ ಬೆಲೆಯನ್ನು ಹೆಚ್ಚು ಆಗ್ತಿತ್ತು. ಈ ಕಾರಣಕ್ಕಾಗಿ ಏನು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇದನ್ನು ಹೋಲಾಡಿಸ್ಬೇಕಾದ ಕಾರಣಕ್ಕಾಗಿ ಏನು ಜಿ ಎಸ್ ಟಿನ ಜಾರಿ. ಇದು ಫಸ್ಟ್ ಪ್ರಾಬ್ಲಮ್ಸ್ ಆಫ್ ದಿ ಡೈರೆಕ್ಟ್ ಟ್ಯಾಕ್ಸಸ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಮಲ್ಟಿಪಲ್ ಡ್ಯೂಟಿ ಆಫ್ ಟ್ಯಾಕ್ಸಸ್. ಮಲ್ಟಿಪಲ್ ಡ್ಯೂಟಿ ಆಫ್ ಟ್ಯಾಕ್ಸಸ್ ಅಂದ್ರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಮಲ್ಟಿಪಲ್ ಅಂದ್ರೆ ಹೆಂಗೆ ರೀ ಫಸ್ಟು ವ್ಯಾಟು, ಎಂಟ್ರಿ ಟ್ಯಾಕ್ಸು, ಪರ್ಚೇಸ್ ಟ್ಯಾಕ್ಸು, ಆಕ್ಟ್ರಾಯ್ಡ್ ಡ್ಯೂಟಿ, ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಟ್ಯಾಕ್ಸಸ್. ಮಲ್ಟಿಪಲ್ ಟ್ಯಾಕ್ಸಸ್ ಅಂದರೆ ಒಂದು ವಸ್ತುವಿಗೆ ಬೇರೆ ಬೇರೆ ಥರದ ಟ್ಯಾಕ್ಸನ್ನು ಕೊಡಬೇಕಾಗ್ತಿತ್ತು. ಫಾರ್ ಎಕ್ಸಾಂಪಲ್ ವ್ಯಾಟ್ ಕೊಡಬೇಕು, ಎಂಟ್ರಿ ಟ್ಯಾಕ್ಸನ್ನು ಕೊಡಬೇಕು, ಪರ್ಚೇಸ್ ಟ್ಯಾಕ್ಸನ್ನು ಕೊಡಬೇಕು, ಆಕ್ಟ್ರಾಯ್ ಅಂದರೆ ಈ ಥರ ಏನೇ ಬೇರೆ ಬೇರೆ ಟ್ಯಾಕ್ಸನ್ನು ಕೊಡಬೇಕಾಗ್ತಿತ್ತು. ಅದಕ್ಕೆ ನಾವು ಮಲ್ಟಿಪಲ್ ಡ್ಯೂಟಿ ಟ್ಯಾಕ್ಸಸ್ ಅಂತ ಕರಿತೀವಿ. ದೇರ್ ಆರ್ multiplicity of taxes on goods and services, excise duty on manufacturer, custom duty on import and export, service tax on services are levied by the central government. On the other hand, VAT, entry tax, purchase tax, octroi and duty on liquor are levied by the state government. Apart from this, there are various other taxes of leaves such as cases, surcharge, entertainment tax, luxurious tax, stamp duty and road tax. Such multiplicity of taxes distort the tax structure and brings in complexities. ಅಂದರೆ ಇಲ್ಲಿ ಏನಾಗ್ತೈತೆ ರೀ ಒಂದು ವಸ್ತುವಿಗೆ
ಬೇರೆ ಬೇರೆ ಥರ ಟ್ಯಾಕ್ಸ್. ಫಾರ್ ಎಕ್ಸಾಂಪಲ್ ಏನು ರೀ, ಉತ್ಪಾದಕ ಅಂತಲೇ ವಸ್ತು ಪರ್ಚೇಸ್ ಮಾಡೋಕೆ ಕಸ್ಟಮ್ ಅಂದರೆ ಇಲ್ಲಿ ಎಕ್ಸೈಡ್ ಅಂತ ತುಂಬಬೇಕು. ಕಸ್ಟಮ್ ಅಂದ್ರೆ ಗೂಡ್ಸನ್ನು ಇಂಪೋರ್ಟ್ ಅಂದರೆ ಬೇರೆ ದೇಶ ಆಮದು ಮತ್ತು ರಫ್ತು ಮಾಡ್ಕೋಬೇಕಾದ್ರೆ ಕಸ್ಟಮ್ ಡ್ಯೂಟಿ ಅಂದರೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಇದ್ದಾಗ. ನಂತರ ಸರ್ವಿಸ್ ಕೊಡ್ತಿದ್ರೆ ಸರ್ವಿಸ್ ಟ್ಯಾಕ್ಸ್ ಅಂತ ತುಂಬಬೇಕು. ನಂತರ ಇದು ಏನು ರೀ, ಇದು ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟು. ಸ್ಟೇಟ್ ಗೌರ್ಮೆಂಟ್ ಸಂಬಂಧಪಟ್ಟದೇನು ರೀ, ವ್ಯಾಟು, ಎಂಟ್ರೆನ್ಸ್ ಟ್ಯಾಕ್ಸು, ಪರ್ಚೇಸ್ ಟ್ಯಾಕ್ಸು, ಆಕ್ಟ್ರಾಯ್, ಡಿಪೆಂಡ್ ಟೈಪ್ಸ್ ಆಫ್ ಟ್ಯಾಕ್ಸಸ್ ಅಂತ ಮಲ್ಟಿಪಲ್ ಟ್ಯಾಕ್ಸಸ್ನ ಕೊಡಬೇಕಾಗ್ತಿತ್ತು. ಅದಕ್ಕೆ ಮಲ್ಟಿಪಲ್ ಡ್ಯೂಟೀಸ್ ಆರ್ ಟ್ಯಾಕ್ಸಸ್ ಅಂತ ನಾವು ಕರಿತೀವಿ ರೀ. ಇದು ಪ್ರಾಬ್ಲಮ್ಸ್ ಆಫ್ ದ ಇಂಡೈರೆಕ್ಟ್ ಟ್ಯಾಕ್ಸಸ್. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಲ್ಯಾಕ್ ಆಫ್ ಅನ್ಫಾರ್ಮಿಟಿ ಆಫ್ ಪ್ರೊವಿಷನ್ ಇನ್ ಸ್ಟೇಟ್ ಇನ್ ವ್ಯಾಟ್ ಲಾಸ್. ಅಂದ್ರೆ ವ್ಯಾಟ್ ಲಾಸ್ ಬೇರೆ ಬೇರೆ ಪ್ರೊವಿಷನ್ಸ್ ಅಂದರೆ ಒಂದು ರಾಜ್ಯದ ಇನ್ನೊಂದು ರಾಜ್ಯ ಕಂಪೇರ್ ಮಾಡಿದ್ರೆ ರೇಟ್ ಆಫ್ ಟ್ಯಾಕ್ಸಸ್ ಬೇರೆ ಬೇರೆ ಆಗಿರ್ತಿತ್ತು. ಅಂದ್ರೆ ಅನ್ಫಾರ್ಮಾಲಿಟಿ ಅಂದರೆ ಅಂದರೆ ಒಂದೇ ಥರನಾಗಿಲ್ಲ. ಒಂದು ರಾಜ್ಯಕ್ಕೆ ಫಾರ್ ಎಕ್ಸಾಂಪಲ್ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಅಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ವಸ್ತು ರೇಟ್ ಬೇರೆ, ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ರೇಟ್ ಆಫ್ ಟ್ಯಾಕ್ಸಸ್ನ ಬೇರೆ, ಇದು ಬೇರೆ ಬೇರೆ ಆಗಿತ್ತು. ಇದು ಒಂದು ಏನು ರೀ, ಲ್ಯಾಕ್ ಆಫ್ ಅನ್ಫಾರ್ಮಿಟಿ ಆಫ್ ಪ್ರೊವಿಷನ್ಸ್ ಇನ್ ಸ್ಟೇಟ್ ವ್ಯಾಟ್ ಲಾಸ್. ಅಂದ್ರೆ ಆ ರಾಜ್ಯಕ್ಕೆ ಸಂಬಂಧಪಟ್ಟಾಗ ಏನಿರ್ತಿತ್ತು ವ್ಯಾಟ್ ರೇಟ್ ಬೇರೆ ಬೇರೆ ಇರ್ತಿತ್ತು, ಮತ್ತು ಇದಕ್ಕೆ ಟ್ಯಾಕ್ಸ್ ಸಂಬಂಧಪಟ್ಟಂಥ ನ್ಯಾಯ ಮತ್ತು ಕಾಯ್ದೆ ಅಂದರೆ ಬೇರೆ ಬೇರೆ ಆಗಿತ್ತು. ಇದು ಕೂಡ ಸಮ್ ಟೈಮ್ ಪ್ರಾಬ್ಲಮ್. ಇದು ಕೂಡ ಒಂದು ಪ್ರಾಬ್ಲಮ್ಸ್ ಆಫ್ ದ indirect taxes. The structure of VAT across states lacked uniformity. The difference were there with respect to definition of goods, capital goods. They should limit classification, exemption, and procedures. This leads to increased complexities for corporate having operations in multiple states. One of the major disadvantages of VAT is tremendous paperwork and record keeping, and VAT system can work only if record keeping is proper and reliable. The elaborate record keeping is not possible to small business. ಅಂದರೆ ಲ್ಯಾಕ್ ಆಫ್ ಇನ್ಫಾರ್ಮಿಟಿ ಅಂದ್ರಲ್ಲಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಇಲ್ಲೇ ವ್ಯಾಟ್ ಇದ್ದಾಗ ಬುಕ್ಸ್ ಆಫ್ ಅಕೌಂಟ್ನ ಕಂಪಲ್ಸರಿ ಎಲ್ಲ ವ್ಯಕ್ತಿಗಳು ಮೇಂಟೈನ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಲಿಮಿಟಲ್ಲಿ ಇರ್ತಿರ್ಕಿಲ್ಲ. ಅಂದರೆ ಸಣ್ಣ ವ್ಯಾಪಾರಸ್ಥ ಇರ್ಬೋದು, ದೊಡ್ಡ ವ್ಯಾಪಾರಸ್ಥ ಇರ್ಬೋದು, ಕಂಪಲ್ಸರಿ ಮಾಡಬೇಕಾಗ್ತಿರಲಿ. ಅಲ್ಲಿ ಏನು ಮಾಡಬೇಕಾಗ್ತಿತ್ತು, ಮೇಂಟೆನೆನ್ಸ್ ಆಫ್ ದ ಬುಕ್ಸ್ ಕಂಪಲ್ಸರಿ ಮೇಂಟೈನ್ ಮಾಡಬೇಕಾಗ್ತಿತ್ತು. ಇದು ಒಂದು ಸಣ್ಣ ವ್ಯಾಪಾರಸ್ಥ ಇದು ಮೇಂಟೈನ್ ಮಾಡಲಿಕ್ಕೆ ಅಸಾಧ್ಯವಾದ ಮಾತು. ಆ ಕಾರಣಕ್ಕೆ ಇದು ಒಂದು ಕೂಡ ಪ್ರಾಬ್ಲಮ್ಸ್ ಆಫ್ ದಿ ಇಂಡೈರೆಕ್ಟ್ ಟ್ಯಾಕ್ಸ್. ನೆಕ್ಸ್ಟ್ ಒನ್ ಈಸ್ ಸೇಲ್ ಆಫ್ ಗೂಡ್ಸ್. Fourth one is sale of goods versus provision of services. Sale of goods versus provisions of services. ಅಂದ್ರೆ ರೂಲ್ಸ್ ಸೇಲ್ಸ್ಗೊಂದು ಬೇರೆ ರೀ, ಸರ್ವಿಸ್ಗೊಂದು ಬೇರೆ. ಸೇಲ್ಸ್ ಆಫ್ ಗೂಡ್ಸ್ ವರ್ಸಸ್ ಪ್ರೊವಿಷನ್ ಆಫ್ ಸರ್ವಿಸಸ್. ಅಂದರ್ ಸೋರ್ಸ್ ಆಫ್ complicity under the state VAT is determined whether a particular transaction constitute a sale of goods or supply of services. There were more complication in classification between goods and services. This problem is most acute in the case of software product and intangibles such as right to distribute of exhibit, moves or time sold for broadcasting advertisement. The distinction becomes important as the sale of goods or government by the state VAT and the sale of services is governed by the central government. ಅಂದ್ರಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಸರ್ವಿಸ್ ಅಂತ ಟ್ರೇಡ್ ಮಾಡಬೇಕಾಗ್ತದೆ,
ಕೆಲವೊಂದು ಸರ್ವಿಸನ್ನು ಗೂಡ್ಸ್ ಅಂತ ಟ್ರೀಟ್ ಮಾಡಿ. ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಅಪ್ಗ್ರೇಡೆಡ್ ವಿಚ್ ಆರ್ ಗೂಡ್ಸ್ ಕ್ಯಾನ್ ಬಿ supplied as part of contract of software repair and maintenance services. ದ ಸಾಫ್ಟ್ವೇರ್ನ ಅಪ್ಡೇಟೆಡ್ ಮಾಡಬೇಕಾದ್ರೆ ಸರ್ವಿಸ್ ಆ್ಯಕ್ಚುಲಿ ನಾವು ಸರ್ವಿಸ್ ಅಂತ ಕರಿತೀವಿ ರೀ. ಸೊ ಪ್ರಾಕ್ಟಿಕಲ್ ವರ್ಕ್ ಸರ್ವಿಸ್ ಆಗಿರ್ತದೆ. ಆದರೆ ಇಲ್ಲಿ ಏನಾಗಿರ್ತದೆ ರೀ, ವ್ಯಾಟ್ ಪ್ರಕಾರ ಹೋದಾಗ ಏನಾಗ್ತದೆ ಅದು ಗೂಡ್ಸ್ ಅನ್ನು ಟ್ರೀಟ್ ಮಾಡಿದೆ. ಹೀಗೆ ಇದೊಂದು ಕೂಡ ಪ್ರಾಬ್ಲಮ್ಸ್ ಆಫ್ ದಿ ಇಂಡೈರೆಕ್ಟ್ ಟ್ಯಾಕ್ಸಸ್. ಅಂದ್ರೆ ಸರ್ವಿಸ್ ಇದು ಗೂಡ್ಸ್ ಇದು ಸರ್ವಿಸನ್ನು ಟ್ರೀಟ್ ಮಾಡಬೇಕಾಗ್ತದೆ ಕೆಲವೊಂದು ಸಿಚುವೇಶನ್ದಲ್ಲಿ. ಆ ಕಾರಣಕ್ಕೆ ಇದು ಕೂಡ ಡ್ರಾಬ್ಯಾಕ್ ಆಫ್ ದಿ ಅಂದ್ರೆ ಇದೊಂದು ಪ್ರಾಬ್ಲಮ್ಸ್ ಆಫ್ ದಿ ಇಂಡೈರೆಕ್ಟ್ ಟ್ಯಾಕ್ಸಸ್. Next one, fifth one is inability of state to levy tax on services. Inability of state to levy tax on services. The state where provident from taxing service, these arrangement has posted difficulties in taxation of goods supplied as part of a composite works contract involving a supply of both goods and services. The service sector is growing rapidly, but the central government has fully authority of levy and collect tax on services. These result in losing the revenue by state government for not levying tax or services under the state. ಅಂದರೆ ಏನಾಗಿರ್ತದೆ ರೀ, ಇದು ಸ್ಟೇಟ್ ಗೌರ್ಮೆಂಟ್ ಸಂಬಂಧಪಟ್ಟ ರೆವೆನ್ಯೂ ಆಗಿರ್ತದೆ. ಆ ಕಾರಣಕ್ಕೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧ ರೆವೆನ್ಯೂ ಆಗಿರ್ತದೆ. ಆ ಕಾರಣಕ್ಕೆ ಇದು ಸ್ಟೇಟ್ ಗೌರ್ಮೆಂಟ್ಗೆ ಲಾಸ್ ಆಗಿರ್ತದೆ. ಏನು ರೀ, ಲಯಬಿಲಿಟಿ ಸ್ಟೇಟ್ ಲೆವಿ ಟ್ಯಾಕ್ಸ್ ಆನ್ ಸರ್ವಿಸಸ್. ಸರ್ವಿಸ್ ಟ್ಯಾಕ್ಸ್ ಏನಾಗಿರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟದ್ದು, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ರೆವೆನ್ಯೂ ಆಗಿರ್ತದೆ. ಆದ್ರೆ ಸ್ಟೇಟ್ ಗೌರ್ಮೆಂಟ್ ಲಾಸ್ ಆಗ್ತದೆ. ಇದು ಒಂದು ಕೂಡ ಏನಾಗಿರ್ತದೆ ರೀ, ಇಂಡೈರೆಕ್ಟ್ ಟ್ಯಾಕ್ಸಿಗೆ ಇದು ಒಂದು ಡ್ರಾಬ್ಯಾಕ್, ಇದು ಒಂದು ಸಮಸ್ಯೆ, ಇದೊಂದು ಪ್ರಾಬ್ಲಮ್ಸ್. ನೆಕ್ಸ್ಟ್ ಒನ್ ಇಸ್ ಫಿಫ್ತ್ ಒನ್ ಇಸ್ ಡಬಲ್ ಟ್ಯಾಕ್ಸೇಷನ್. ನೆಕ್ಸ್ಟ್ ಸಿಕ್ಸ್ತ್ ಒನ್ ಇಸ್ ಡಬಲ್ ಟ್ಯಾಕ್ಸೇಷನ್. Double taxation is the levying of tax on same activity, goods or services by two or more jurisdiction under the provision taxation. Both central and state government would levy tax on the same activity. The taxable value for same would be assessed separately by both central and state government on the taxable value. Both the governments would levy the different taxes that were result in double taxation. For instance, on restaurant service, both service tax and VAT was levied. The double taxation ಆಗುತ್ತದೆ. ಹೆಂಗಾಗ್ತದೆ ಅಂದರೆ ಗೂಡ್ಸು ಒಮ್ಮೆ ಗೂಡ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಮತ್ತು ಸರ್ವಿಸ್ ಮೇಲೆ ಅದು ಅಂದ್ರೆ ಬೇರೆ ಬೇರೆ ಆಗ್ತದೆ. ಅಂದ್ರೆ ಗೂಡ್ಸ್ ಮೇಲೆ ಹಾಕಿದ್ದು ವ್ಯಾಟ್ ಆಗಿರ್ತದೆ, ಸರ್ವಿಸ್ ಮೇಲೆ ಹಾಕಿದ್ದು ಸರ್ವಿಸ್ ಟ್ಯಾಕ್ಸ್ ಆಗಿರ್ತದೆ. ಇದು ಡಬಲ್ ಟ್ಯಾಕ್ಸೇಷನ್. ಇದು ಒಂದು ಪ್ರಾಬ್ಲಮ್ಸ್ ಆಫ್ ದಿ ಇಂಡೈರೆಕ್ಟ್ ಟ್ಯಾಕ್ಸಸ್. ನೆಕ್ಸ್ಟ್ ಒನ್ ಈಸ್ compliance in the tax administration. ಅಂದರೆ ಏನಾಗಿರ್ತದೆ ರೀ, ದ ಸ್ಪಿರಿಟ್ ಆಫ್ ಇಂಪ್ರೂವ್ಮೆಂಟ್ ಮೇಡ್ ಇನ್ ದ ಟ್ಯಾಕ್ಸ್ ಡಿಸೈನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ದ ಸಿಸ್ಟಮ್ at both central and state levy remain complex. The system suffer from substantial compliance gaps, except the highly organized sector of the economy. There are several factors contributing to his unsatisfactory state of affairs. For instance, under VAT regime, each state has its own state VAT act. The procedure return from assessment date of payment of tax, etc.,
or different under the State VAT Act. This makes the life much more complicated from multi-located corporates. ಅಂದರೆ ಏನಾಗಿರ್ತದೆ ಇಲ್ಲಿ ಅಂದ್ರೆ ಒಂದು ರಾಜ್ಯ ಅಂದ್ರೆ ಟ್ಯಾಕ್ಸ್ ಸ್ಟ್ರಕ್ಚರ್ ಅಂದ್ರೆ ಟ್ಯಾಕ್ಸ್ ಸ್ಟ್ರಕ್ಚರ್ ಏನಿರ್ತೈತಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಭಿನ್ನವಾಗಿರ್ತದೆ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಒಂದು ಆಡಳಿತ ದ ಟ್ಯಾಕ್ಸ್ ಆಡಳಿತ ಸಿಸ್ಟಮ್ ಅದು ಬೇರೆ ಬೇರೆ ಆಗಿರ್ತದೆ. ಇಲ್ಲಿ ಏನಾಗಿರ್ತದೆ ರೀ ಸೆಂಟ್ರಲ್ ಗೌರ್ಮೆಂಟ್ ಒಂದೊಂದು ಬೇರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯ ಕಂಪನಿ ಅಂದ್ರೆ ಆ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಒಂದು ವ್ಯಾಟ್ ಲಾ ಬೇರೆ ಇನ್ನೂರು ರಾಜ್ಯ ಸಂಬಂಧಪಟ್ಟಂಗೆ ಆ ವ್ಯಾಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇರೆ. ಈ ಕಾರಣಕ್ಕಾಗಿ ಏನಿರ್ತದೆ ಇಲ್ಲಿ ಅನ್ಸೈಂಟಿಫಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಆಗಿ ಸಿಸ್ಟಮೆಟಿಕ್ ಆಗಿಲ್ಲ, ಅನ್ಸ್ಯಾಟಿಸ್ಫ್ಯಾಕ್ಟ್ರಿ. ಇದು ಯಾವುದೇ ರೀತಿಯಾಗಿ ಅಂದರೆ ಇದರಿಂದ ಬೆನಿಫಿಷಿಯಲ್ ಇದು ಲಾಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಲಾಸ್. ಅದು ಫೈನಲ್ ಕನ್ಸ್ಯೂಮರ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಇದು ಫುಲ್ ಏನಿರ್ತದೆ ರೀ ಲಾಸ್ ಅಂದ್ರೆ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ. ಇದು ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿರಂಗಿಲ್ಲ. ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಆಫ್ ಟ್ಯಾಕ್ಸೇಷನ್ ದ ಅಡ್ಮಿನಿಸ್ಟ್ರೇಷನ್ ದ ಆಡಳಿತ ಮಂಡಳಿ ಅಂದರೆ ಆಡಳಿತ ದ ಟ್ಯಾಕ್ಸ್ ಆಡಳಿತ ಸಂಪೂರ್ಣವಾಗಿ ಒಂದು ಪರಿಪೂರ್ಣವಾಗಿ ಇರಂಗಿಲ್ಲ. ಆ ಕಾರಣಕ್ಕೆ ಇದು ಒಂದು ಪ್ರಾಬ್ಲಮ್ಸ್ ಆಫ್ ದಿ ಇಂಡೈರೆಕ್ಟ್ ಟ್ಯಾಕ್ಸಸ್. ನೆಕ್ಸ್ಟ್ ಒನ್ ಇಸ್ ಇನ್ಕ್ರೀಸ್ compliance cost. Under this provisions, indirect system, businessmen were required to file return for each tax levied by state and central government. They were required to visit different tax office according to the application laws to his business. This result in increased compliance cost and unnecessary complexity. ಅಂದರೆ ಇನ್ಕ್ರೀಸ್ ದ ಕಂಪ್ಲೈನ್ಸ್ ಕಾಸ್ಟ್ ಅಂದರೆ ಏನಾಗಿರ್ತದ್ರಲ್ಲಿ ಏನು ಡಾಕ್ಯುಮೆಂಟ್ ಅಂದರೆ ಟೋಟಲಿ ಬಿಸ್ನೆಸ್ ಟೋಟಲ್ ಟರ್ನ್ ಓವರ್ನ ನಾವು ಆಫೀಸ್ ಸಬ್ಮಿಟ್ ಮಾಡಬೇಕು. ಪ್ರತಿ ಮಂತ್ ಏನು ಮಾಡಬೇಕು ಆಫೀಸ್ಗೆ ಸಬ್ಮಿಟ್ ಮಾಡಬೇಕಾಗಿರ್ತದೆ. ಹೀಗಿದ್ದಾಗ ಬೇರೆ ಬೇರೆ ಆಫೀಸ್ನ ಭೇಟಿನ ಕೊಡಬೇಕು, ನಂತರ ಬೇರೆ ಆಫೀಸ್ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕಾಗಿರ್ತದೆ. ಇದು ಆ ಕಾರಣ ಇನ್ಕ್ರೀಸ್ ಕಾಂಪ್ಲೈನ್ಸ್ ಕಾಸ್ಟ್ ಅಂದರೆ ವಿಸಿಟ್ ಬೇರೆ ಬೇರೆ ಆಫೀಸ್ನ ವಿಸಿಟ್ನ ಕೊಡಬೇಕು. ಆ ಕಾರಣಕ್ಕೆ ಏನಾಗಿರ್ತದೆ ಕಾಸ್ಟ್ ಹೆಚ್ಚಿಗೆ ಆಗಿರ್ತದೆ ಮತ್ತು ಸಮಸ್ಯೆ ಕೂಡ ಪ್ರಾಬ್ಲಮ್. ಅದಕ್ಕೆ ಇನ್ಕ್ರೀಸ್ ಕಾಂಪ್ಲೈನ್ಸ್ ಕಾಸ್ಟ್ ಇದು ಕೂಡ ಪ್ರಾಬ್ಲಮ್ಸ್ ಆಫ್ ದಿ ಇಂಡೈರೆಕ್ಟ್ ಟ್ಯಾಕ್ಸಸ್. ನೆಕ್ಸ್ಟ್ ಒನ್ ಇಸ್ ನೈನ್ತ್ ಒನ್ ಇಸ್ ಹೈ ಪ್ರೈಸ್ ಆಫ್ ಗೂಡ್ಸ್ ಆಫ್ ಸರ್ವಿಸಸ್. One of the major drawback of the provisions indirect taxation is cascading effect. The cascading effect and restrictive input tax credit result into increase in the price goods and services and the burden of tax being shifted to consumer. The high price of the goods or service ಅಂದರೆ ಇಲ್ಲಿ ಇರ್ತದ್ರಿ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇದ್ದ ಕಾರಣಕ್ಕಾಗಿ ದ ಗೂಡ್ಸ್ ಆಫ್ ಟ್ಯಾಕ್ಸ್ ಅಂದ್ರೆ ಗೂಡ್ಸ್ ಅಂದ್ರೆ ವಸ್ತುವಿನ ಬೆಲೆ ಹೆಚ್ಚಾಗಿರ್ತದೆ. ಅಂದ್ರೆ ಬೇರೆ ಬೇರೆ ತೆರನಾದ ಟ್ಯಾಕ್ಸನ್ನು ನಾವು ಲೆವಿ ಅಂದ್ರೆ ಕಟ್ಟಬೇಕಾಗ್ತದೆ. ಆ ಕಾರಣಕ್ಕಾಗಿ ಏನಾಗಿರ್ತದೆ ರೀ ಒಂದು ಗೂಡ್ಸಿಗೆ ಪ್ರೈಸ್ ಹೈ ಆಗಿರ್ತದೆ. ಹೈ ಪ್ರೈಸ್ ಆಫ್ ಗೂಡ್ಸ್ ಆಫ್ ಸರ್ವಿಸಸ್ ಅದು ಹೇಗೆ ಅಂದ್ರೆ ಉತ್ಪಾದಕ ಇದ್ದಾವ ಎಕ್ಸೈಸ್ ಡ್ಯೂಟಿಯನ್ನು ತುಂಬಬೇಕು, ನಂತರ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮದು ಮತ್ತು ರಫ್ತಿತ್ತಂತ ಕಸ್ಟಮ್ ಡ್ಯೂಟಿಯನ್ನು ತುಂಬಬೇಕು, ನಂತರ ಅದು ಸರ್ವಿಸಸ್ ಅಂದ್ರೆ ಸರ್ವಿಸ್ ಟ್ಯಾಕ್ಸನ್ನು ತುಂಬಬೇಕು. ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂಗೆ. ಸ್ಟೇಟ್ ಲೆವಿ ಸಂಬಂಧಪಟ್ಟಂಗೆ ವ್ಯಾಟ್ ಇರ್ಬೋದು, ಎಂಟರ್ ಟ್ಯಾಕ್ಸ್ ಇರ್ಬೋದು, ಹೌದ್ರಿ ಆಕ್ಟ್ರಾ ಇರ್ಬೋದು, ಇವೆಲ್ಲ ಟ್ಯಾಕ್ಸನ್ನು ಲೆವಿ ಲೆವಿ ಮಾಡಬೇಕಾಗ್ತದೆ. ಆ ಕಾರಣಕ್ಕಾಗಿ ಏನಾಗಿರ್ತದೆ ರೀ ಹೈ ಪ್ರೈಸ್ ಆಫ್ ಗೂಡ್ಸ್ ಆಫ್ ಸರ್ವಿಸ್ ಇರ್ಬೋದು ಗೂಡ್ಸ್ ಇರ್ಬೋದು ಬೆಲೆ ಏನಾಗಿರ್ತದೆ ಸರ್ವಿಸ್ ಮತ್ತು ಒಂದು ವಸ್ತುವಿನ ಬೆಲೆ ಹೆಚ್ಚು ಆಗಿರ್ತದೆ. ಇದು ಒಂದು ಪ್ರಾಬ್ಲಮ್ಸ್ ಆಫ್ ದಿ ಇಂಡೈರೆಕ್ಟ್ ಟ್ಯಾಕ್ಸಸ್. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ನೋ ಕ್ರೆಡಿಟ್ ಆಫ್ GST ಆ್ಯಂಡ್ ನೋ ಕ್ರೆಡಿಟ್ ಆಫ್ CST and VAT to service provider. Absence of input tax credit in central sale tax, which was levied on state sales collected by origin state, added to the cost of product, which
increase the price of product. Input tax credit was available in VAT only on sales of goods but not on sale of services. The service providers were not allowed to claim any credit for VAT paid on their input. Input tax credit means taking the credit of tax which already paid on input purchases. ಹಿಂಗಂದ್ರೆ ಏನು? ನೋ ಕ್ರೆಡಿಟ್ ಆಫ್ ಸಿ ಎಸ್ ಟಿ ಆ್ಯಂಡ್ ವ್ಯಾಟ್ ಆನ್ ಸರ್ವಿಸ್ ಪ್ರೊವೈಡರ್ಸ್. ಅಂದರೆ ಬೇರೆ ರಾಜ್ಯದಿಂದ ವಸ್ತುಗಳನ್ನು ಪರ್ಚೇಸ್ ಮಾಡಿದ್ದರ ಅಲ್ಲೇ ನಾವು ಏನು ಮಾಡಿರ್ತೀವಿ, ಟ್ಯಾಕ್ಸನ್ನು ಕೊಟ್ಟಿರುತ್ತೀವಿ. ಆ ಟ್ಯಾಕ್ಸ್ ಅಂದರೆ ಇನ್ಪುಟ್ ಟ್ಯಾಕ್ಸ್ ಅಂತ ಕಟ್ತೀವಿ. ಪರ್ಚೇಸ್ ಏನು ಮಾಡಿರ್ತಿಲ್ಲ ಅದು ಕೊಟ್ಟಿರೋ ಟ್ಯಾಕ್ಸು ಇನ್ಪುಟ್ ಟ್ಯಾಕ್ಸು. ಸೇಲ್ ಮಾಡಿದ ಮೇಲೆ ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಔಟ್ಪುಟ್ ಟ್ಯಾಕ್ಸು. ಹೀಗಿದ್ದಾಗ ಔಟ್ಪುಟ್ ಟ್ಯಾಕ್ಸನ್ನು ಇನ್ನು ಗೌರ್ಮೆಂಟ್ಕನ್ನ ಪೇ ಮಾಡ್ಕೋಬೇಕು. ಔಟ್ಪುಟ್ ಟ್ಯಾಕ್ಸನ್ನು ಗೌರ್ಮೆಂಟನ್ನು ಪೇ ಮಾಡಬೇಕಾದ ಇನ್ಪುಟ್ ಟ್ಯಾಕ್ಸನ್ನು ಲೆಸ್ ಮಾಡಿಕೊಡಬೇಕು. ಲೆಸ್ ಮಾಡಬೇಕಾದ ವಿದಿನ್ ಸ್ಟೇಟ್ ಅಂದರೆ ನಮ್ಮ ರಾಜ್ಯದಲ್ಲಿ ವಸ್ತುಗಳನ್ನು ಪರ್ಚೇಸ್ ಮಾಡಿರಬೇಕು. ಬೇರೆ ರಾಜ್ಯದಿಂದ ವಸ್ತುಗಳನ್ನು ಪರ್ಚೇಸ್ ಮಾಡಿದ್ರೆ ಏನಾಗಿರ್ತದರು ಸಿ ಎಸ್ ಟಿ ಅಂದರೆ ಸೆಂಟ್ರಲ್ ಸ್ಟೇಟ್ ಸರ್ವಿಸ್ ಅಂದ್ರೆ ಸೆಂಟ್ರಲ್ ಸೇಲ್ ಟ್ಯಾಕ್ಸ್ ಆಗಿರ್ತದೆ. ಸೆಂಟ್ರಲ್ ಸೇಲ್ ಟ್ಯಾಕ್ಸ್ ಆಗಿದ್ದ ಕಾರಣಕ್ಕಾಗಿ ಏನಾಗಿರ್ತಲ್ಲ, ಬೇರೆ ರಾಜ್ಯದಿಂದ ವಸ್ತುಗಳನ್ನು ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಏನು ಇನ್ಪುಟ್ ಟ್ಯಾಕ್ಸನ್ನು ಕೊಟ್ಟಿರ್ತಿಲ್ಲ ಆ ಇನ್ಪುಟ್ ಟ್ಯಾಕ್ಸ್ ನಮ್ಗೆ ಬೆನಿಫಿಟ್ ಸಿಗಂಗಿಲ್ಲ. ನೋ ಕ್ರೆಡಿಟ್, ಯಾವುದೇ ರೀತಿಯ ಬೆನಿಫಿಟ್ ಸಿಗಂಗಿಲ್ಲ. ಇದು ಒಂದು ಪ್ರಾಬ್ಲಮ್ಸ್ ಆಫ್ ದಿ ಇಂಡೈರೆಕ್ಟ್ ಟ್ಯಾಕ್ಸಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.